ಇನ್ನು ಕುವೆಂಪು ಅವರು ಪೌರಾಣಿಕವಾದಂಥ ನಾಟಕಗಳ ಕಾಲಘಟ್ಟವೇ ಆದರೂ ಕೂಡ ಪುರಾಣದಿಂದ ವಿಚಾರಗಳನ್ನ ಆಯ್ಕೆ ಮಾಡಿಕೊಂಡ್ರು. ಸಾಮಾಜಿಕ ಸಂದರ್ಭಕ್ಕೆ ಹೊಂದಿಕೆಯಾಗುವಂಥ ನಿಟ್ಟಿನಲ್ಲಿ ಸ್ಮಶಾನ ಕುರುಕ್ಷೇತ್ರ ಆಗ್ಬೋದು, ಬೆರಳಿಗೆ ಕೊರಳಾಗ್ಬೋದು, ಈ ಎಲ್ಲ ನಾಟಕಗಳಲ್ಲಿ ಸಂಘರ್ಷದ ವಿಚಾರಗಳನ್ನ ಸಮಾಜದಲ್ಲಿ ಜನಕ್ಕೆ ಮನಸ್ಸಿಗೆ ಮುಟ್ಟುವಂತೆ ಬಹಳ ಸೊಗಸಾಗಿ ತಿಳಿಸ್ತಾ ಹೋಗ್ತಾರೆ. ಆಡಳಿತ ಆಡಳಿತ ಹೊಂಟೇಬೇಕು ಬಾಲನಟನೆಯ ಅರಸಿರಿ ಬಂದು ನೀ ನಮಗ ಆಡಳಿತ ಹೊಂಟೇಬೇಕು ಬಾಲನಟನೆಯ ಅರಸಿರಿ ಬಂದು ನೀ ನಮಗ ಶರಣು ಸಭಾ ಸಜ್ಜನಕ ಶರಣಿ ಸುಂದ ಕುಂದರರಿ ನಯನ ಮಗ ಸುಂದ ಕುಂದರರಿ ನಯನ ಮಗ ನರ್ಸಿಂಗ್ ಹೋಮ್ ಹೋಗಿದ್ದಾರೆ. ನರ್ಸಿಂಗ್ ಹೋಮ್ಗೆ ಯಾಕೆ ಕೂಸು ಹುಡ್ತಾ ಇದ್ದಂತೆ ದಣಿ? ಏನಂದ್ರೆ ಕೂಸು ಪ್ರಧಾನಿಗಳಿಗೆ ಇದೇನು ಸಾಧ್ಯ? ಹೊಟ್ಟೆನ ಹೋದ್ರೆ ಏನ್ ದಣಿ? ಅವಲ್ದಾರ್ ನಿನ್ಗೊಂದು ಗತಿ ಕಾಣಿಸ್ಬೇಕು ಅಂತ ಕಾಣುತ್ತೆ. ಸಿಟ್ಟಾಗಿ ಪಡಿದನೆ. ತಾವು ಮನೆ ಹೋಗಿದ್ರಿ? ಹೆರಿಗೆ ಹೆರಿಗೆ ಹಾಗೆ ನಮ್ಮ PM ಅವ್ರ ಹೆಂಡತಿ ಹೆರಿಗೆ ಹೋಗಿದ್ದಾರೆ. ಏನ್ ಸ್ವಂತ ಹೆರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನೆ? ಓಹೋ ಸರಿ ಸರಿ, ಹೆಂಡತಿ PM ಹೆಂಡತಿ ಇದು. ಜಯವಾಗ್ಲಿ ರಘುವರಿಗೆ, ಜಯವಾಗ್ಲಿ. ಪ್ರಧಾನಿಗಳೇ, ಪ್ರಭು ಗಂಡು ಹೆಣ್ಣು? ಅಯ್ಯೋ ದಣಿ, ನಾನು ಗಂಡು. ನೀವಲ್ಲ ರೀ, ಹುಟ್ಟಿದ ಮಗು. ಓ ನರ್ಸಿಂಗ್ ಹೇಳಿಲ್ಲ ದಣಿ, 20 ವರ್ಷ ಆದ್ಮೇಲೆ ಸರಿಯಾಗಿ ಗೊತ್ತಾಗುತ್ತೆ ಹೇಳಿ ಗಂಡು ಹೆಣ್ಣು ಅಂತ. ಪ್ರಧಾನಿಗಳೇ, ಪ್ರಭು ನಮ್ಮ ದೇಶ ಹೇಗಿದೆ? ತಮ್ಮ ಅಲ್ಲಿಗೆ ಕೇಳ್ಬೇಕೆ? ರಾಮರಾಜ್ಯ ರಾಮರಾಜ್ಯ. ಆದ್ರೆ ರಾವಣ ಇನ್ನೂ ಬದುಕಿದ್ದಾನೆ. ಏನಂದ್ರೆ ಫಸ್ಟ್ ಕ್ಲಾಸ್ ನೀ ಫಸ್ಟ್ ಕ್ಲಾಸು. ಯಾವ್ಯಾವ ಜಿಲ್ಲೆಲಿತ್ತೋ ಅಲ್ಲೆಲ್ಲೇ ಯಾವುದು ಅಲ್ಲಾಡಂಗಿಲ್ಲ. ಸತ್ಯ ಹೇಳಾನು ಅದೊಂದು ಮಾತ್ರ ನಾನು ತೆಗಿತೀನಿ, ಮಿಕ್ಕಿದ್ ಯಾವುದು ಅಲ್ಲಾಡಂಗಿಲ್ಲ. ಸರಿ ಸರಿ, ವೆರಿ ಗುಡ್ ವೆರಿ ಗುಡ್. ಪ್ರಧಾನಿಗಳೇ, ಕಳ್ತನ ಏನಾದ್ರು ಆಗ್ತಾ ಇದೆಯಾ? ಆ ಕೆಲಸ ಎಲ್ಲ ಈ ಹವಾಲ್ದಾರ ನೋಡ್ಕೋತಾ ಇದ್ದೇನೆ. ಏನೋ ಹವಾಲ್ದಾರ? ಅದು ನಿನ್ ಡಿಪಾರ್ಟ್ಮೆಂಟಾ? ಪ್ರಧಾನಿ ಕೇಳಿ ಯಾವ್ದಾಗಲ್ಲ ಅದನ್ನ ನಾನು ನೋಡ್ಕೊಳ್ತೇನೆ. ಸರಿ 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 ಸರಿ. ಕೊಲೆ ದರೋಡೆ ಯಾವ್ದಾದ್ರೂ ಖೂನಿ ಆದ್ರೆ ಕೊಲೆ ಆಗುತ್ತೆ. ಟ್ಯಾಂಕ್ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಉಗ್ರಗಾಮಿಗಳು ಆರಿಸೋ ಗುಡ್ಡು ಟ್ಯಾಂಕ್ ಮೇಲೆ ಬಿದ್ದು ಟ್ಯಾಂಕ್ ಛಿದ್ರ ಛಿದ್ರ ಆಗುತ್ತೆ. ಉಗ್ರಗಾಮಿಗಳಿಗೆ ಏನು ಆಗುತ್ತೆ? ವೆರಿ ಗುಡ್ ವೆರಿ ಗುಡ್, ಶಬಾಷ್ ಶಬಾಷ್. ಹಂಗಾದ್ರೆ ಅದು ಅಪ್ಪಣೆ ರೆಡಿ. ಹಾಗೆ ಹೋಗ್ತಾ ಒಂದು 100 ಕೋಟಿ ರೂಪಾಯಿ ತಗೊಂಡ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, 100 ಕೋಟಿ ಮೊದಲೇ ಟ್ರೆಷರಿ ಖಾಲಿ. ಅಷ್ಟೊಂದು ನ್ಯಾಯ ಯಾಕೆ? ಹೌದು ಯಾಕೆ ರೆಡಿ? ತಾವು ಹೋಗ್ತಾ ಇರೋದಲ್ಲಿಗೆ ವಿದೇಶಕ್ಕೆ, ಅಲ್ಲಿಂದ ಬರೀ ಬಂದ್ರೆ ಜನ ಸುಮ್ಮನೆ ಇರ್ತಾರ? ಅದಕ್ಕೆ ಒಂದು 100 ಕೋಟಿ ರೂಪಾಯಿ ತಗೊಂಡೋಗಿ ಒಂದು 25 ಕೋಟಿ ರೂಪಾಯಿ ಸ್ವಿಸ್ ಬ್ಯಾಂಕ್ ಇಟ್ಬಿಡಿ. ಉಳಿದ 75 ಕೋಟಿ ತಂದ್ರೆ 75 ಕೋಟಿ ತಂದ್ರು ಅಂತ ಜನ ಹಾಡು ಹೋಗ್ತಾರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಪ್ರಧಾನಮಂತ್ರಿಗಳೇ, ದುಡ್ಡಿಗೆಲ್ಲ ವ್ಯವಸ್ಥೆ ಮಾಡಿ ರೆಡಿ. ಹಾಗೆ ಹೋಗ್ತಾ ನಮ್ಮ ಪ್ರಧಾನಿಗಳು ಕರ್ಕೊಂಡೋಗಿ, ಅಯ್ಯೋ 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 ಮನೆ ಹೊಳ ನನ್ಕಂಡ್ರೆ ಯಾಕೆ ಅಷ್ಟೊಂದು ಗೊತ್ತಾವ್ರಿ? ನನ್ನ ಹೆಂಡತಿ ಇವತ್ತಿನ್ನೂ ಹಳ್ಳಿಯ ಕೂಸು ಹೆಣ್ಣೋ ಗಣ್ಣೋ ಗೊತ್ತಾಗಿಲ್ಲ. ಅಷ್ಟೊಂದು ನನ್ನ ಪರದೇಶ ಕಟ್ಬೇಕು ಅಂತ ನೋಡ್ತೇನ? ಯಾಕೋ ನೀನೊಬ್ಬನೇ ಚೈನಿ ಹೊಡಿಬೋದು ಅಂತಾನ? ಹೌದಾ? ಇಲ್ಲ ಕಣಿ, ನಾನು ಒಬ್ಬನೇ ಇರ್ತೀನಿ. ನಾನು ಮೇಲಧಿಕಾರಿ ಕೊತ್ವಾಲ್ ಇಲ್ವಾ? ಕೊತ್ವಾಲ ಏನಾಯ್ತು ದಣಿ? ಕೊತ್ವಾಲ ಹುಷಾರಿಲ್ಲ. ವಿಪರೀತ ಜ್ವರ, ಕೆಮ್ಮು, ದಮ್ಮು, ನೋವು, ನರಳಾಟ, ಒದ್ದಾಟ ಇನ್ನೇನು. ಇನ್ನು ಕೊತ್ವಾಲ್ಗೆ ಹುಷಾರಿಲ್ಲ? ಏ ನಿನ್ನ ಪ್ರಧಾನಿ ಕೆಲಸ ಕೊಟ್ಟು ನನ್ನ ಮಗ ತನ್ನ ತಂದೆ ಪ್ರಭು ಇನ್ಯಾವ ಮಗ ಕೊಡ್ತಾನೆ? ಏನಂದ್ರೆ ಅಲ್ಲ, ಕೊತ್ವಾಲ್ ಹುಷಾರಿಲ್ಲ, ಅದನ್ನ ಬಂದ ತಮ್ಮ ಕಿವಿ ಹಾಕಿದ್ಬಿಟ್ಟು ಈಗ ಹೇಳ್ತಾ ಇದಾರಲ್ಲ. ಪ್ರಧಾನಿ ಪ್ರಭು, ನಿಮಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಕೊತ್ವಾಲ್ರು ಅಂದ್ರೆ ನಮ್ಮ ದೇಶದ ದೊಡ್ಡ ಅಧಿಕಾರಿ. ಅವರು ಮೈಗೆ ಹುಷಾರಿಲ್ಲ ಅಂದ್ರೆ ನನಗೆ ತಿಳಿಸ್ಬಾರ್ದಾ? ಯಾರಾದ್ರೂ ಡಾಕ್ಟರ್ ಬಂದು ನೋಡ್ತಾ ಇದ್ದಾರಾ? ಡಾಕ್ಟರ್ ಬೂಟಾ ಸಿಂಗ್ ಅಂತ ಬಂದು ನೋಡ್ತಾ ಇದ್ದಾರೆ. ಏನಂದ್ರು? ಏನು ಚಿಂತೆ ಇಲ್ಲ ಅಂದ್ರು. ಔಷಧಿ ಕೊಡ್ತಾ ಏನು ಆಗಲ್ಲ ಅಂದ್ರು. ಒಂದ್ ವೇಳೆ ಏನಾದ್ರೂ ಆದ್ರೆ ಪ್ರಾಣ ಹೋಗ್ಬೋದು, ಇನ್ನೇನು ಆಗಲ್ಲ. ವೆರಿ ಗುಡ್
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನನಗೆ ಕೂಡಲೇ ಯಾರನ್ನಾದ್ರೂ ಕಳಿಸಿ ಅಪ್ಪಣೆ ಕೊತ್ವಾಲರ ಆರೋಗ್ಯವನ್ನ ವಿಚಾರಿಸಿ ಅಪ್ಪಣೆ. ನಾವು ಎರಡು ಮಲಗಿಸಿ ಅಲ್ಲಿಗೆ ಬಂದು ತಿಳಿಸಿ ಅಪ್ಪಣೆ. ಏ ಹವಾಲ್ದಾರ ಕೂಡ್ಲೆ ಯಾರಲ್ಲಿ ಕೂಡಲೇ ಹೋಗ್ತೀಯ ನೀರು ವಸ್ತು ಕೆಳಗಡೆ ಇಟ್ಟಿದ್ದೀರಿ. ತಗೊಂಡು ನೋಡು ಹೋಗ್ಬಾರ್ದು. ನಾನು ನೀರು ತಗೋಬಾರ್ದು. ಕೊಡ್ತೀನಿ ನಾನು ಕೊಡ್ತೀನಿ ಹೋಗು. ಆಹಾ ಆಹಾ ಹೀಗಿದೆ ನಿಮ್ಮ ಆಡಳಿತ. ನಾವು ವಿದೇಶದಲ್ಲಿದ್ದಾಗ ನೀವು ಹೆಂಗ್ ಆಡಳಿತ ನಡೆಸ್ತೀರಾ ಅಂತ ಈಗ ಗೊತ್ತಾಯ್ತು. ಶೇಮ್ 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 ಶೇಮ್. ಇನ್ನೇನಾದರೂ ಇದೆಯಾ? ಒಂದಿಷ್ಟು ಪೇಪರಿಗೆ ಸೈನ್ ಹಾಕ್ಬೇಕಾಗಿತ್ತು. ತಗೋ ಬನ್ನಿ. ನನಗೆ ಬಹಳ ದುಃಖ ಆಗ್ತಾ ಇದೆ. ನನಗೆ ಬಹಳ ದುಃಖ ಆಗ್ತಾ ಇದೆ. ಜನಗಳೇ, ಪ್ರಭು ದೇಶ ಎಲ್ಲ ಮಾರ್ನಿಂಗ್ ಆಚರಿಸಿ ಅಪ್ಪಣೆ ಹೇಳಿ. ಹೇಗೆ ಯಾಕೋ ಮುಚ್ಚ ಬಾಯಿ, ಮುಚ್ಚ ಬಾಯಿ, ಮುಚ್ಚ. ಜನಗಳೇ, ಪ್ರಭು ಕೊತ್ವಾಲರ ಮನೆಗೆ ಹೋಗಿ ಹಾ ನಮ್ಮ ಸಂತಾಪನ ಸೂಚಿಸಿ. ಹಾಗೆ ನಮ್ಮ ರೈಟ್ ಹ್ಯಾಂಡ್ ಕಟ್ ಆಗಿರೋಷ್ಟು ನೋವಾಗ್ತಿದೆ ನನಗೆ ಅಂತ ತಿಳಿಸಿ. ಆಯ್ತು. ಅವ್ರ ಅಂತಿಮ ಸಂಸ್ಕಾರನ ಧೂಮ್ ಅಂತ ನಡೆಸಿ ಶ್ರೀಗಂಧದ ಕಟ್ಟಿಗೆಯಲ್ಲಿ ಅವ್ರನ್ನ ಸುಡಬೇಕು. ಹಾಗೆ 5:30 ತೋಪನ್ನು ಮೊಳಗಿಸಿ ಹಾ ಪ್ರಣಾಮ ಮಾಡಿಸಿ. ಅಪ್ಪಣೆ. ಹಾ ಅವ್ರ ಜಾಗಕ್ಕೆ ಯಾರಾದ್ರೂ ಸರಿಯಾದವ್ರನ್ನ ಒಬ್ಬರನ್ನ ನೇಮಿಸಿ ಹಾ ನೇಮಿಸಿ. ಅಪ್ಪಣೆ. ಏನು ಆಕಾಶ ತಲೆ ಮೇಲೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಏನೇ ಹೊಡ್ಕೊಳ್ತಾ ಇದೆ. ದುಃಖ ತಡಿಯಕ್ ಆಗ್ತಾ ಇದೆ. ನಾನೀ ಶೋಕವನ್ನ ಗುಂಡು ಹಾಕ್ತಾ ಅಂತಃಪುರದಲ್ಲಿ ಆಚರಿಸ್ತೀನಿ. ಬುದ್ಧಿ ಮಗನೇ, ಕೊತ್ವಾಲ ಸತ್ತ ಅಂತ ಇಡೀ ರಾಜ್ಯವೇ ಅಳ್ತಾ ಇದ್ರೆ ನೀನು ಪುನು ಮಾಡ್ತೀಯಲ್ಲ. ಸತ್ತವಂತೂ ಮತ್ತೆ ಹೊರಡೋದಿಲ್ಲ. ಅದಕ್ಕೆ ಅದಕ್ಕೆ ಈಗ ಆ ಜಾಗಕ್ಕೆ ಯಾರು ನೇಮಕ ಮಾಡ್ತೀರಾ ಅಂತ. ಅಯ್ಯೋ ನನ್ನ ಮಗನೇ, ಕೊತ್ವಾಲ ಪ್ರಾಣ ಹೋಗಿ ಇನ್ನೂ ಅರ್ಧ ಗಂಟೆ ಕೂಡ ಆಗಿಲ್ಲ. ಅವನ ಆತ್ಮ ಇನ್ನೂ ಅವ್ನು ನನ್ನ ಮನೆ ಆಜು ಬಾಜುಗೆ ಅಡ್ಡಾಡ್ತಿರ್ಬೋದು. ಅಷ್ಟರಲ್ಲಿ ನೀನು ಖಾಲಿ ಜಾಗ ಇಟ್ಟಿದ್ದೇನೆ. ಹಂಗೆಲ್ಲ ನೀವು ಈಗ ನನಗೂ ಏನೋ ಪ್ರಮೋಷನ್ ಇದೆ. ಅದಕ್ಕೆ ಆ ಜಾಗಕ್ಕೆ ನನ್ನೇನಾದ್ರೂ ಹವಾಲ್ದಾರ ಮಾಡ್ತೀರೋ ಅಂತ. ಮುಚ್ಚ ಬಾಯಿ. ಅದನ್ನೆಲ್ಲ ಯೋಚಿಸೋದು ನಮ್ಮ ಕೆಲಸ. ಯಾರ್ಯಾರು ನೆಲ್ಲೆಲ್ಲಿ ಕೂಡಿಸ್ಬೇಕು ಅನ್ನೋದು ನಮ್ಮ ತಲೆ ಬಿಸಿ. ಹೇಳಿತಾ? ತಿಳಿತು. ಕೊತ್ವಾಲ ಜಾಗಕ್ಕೆ ಯಾರಾದ್ರೂ ಸರಿಯಾದವ್ರನ್ನ ಒಬ್ಬರನ್ನ ನೇಮಿಸಿದ್ರು. ನನ್ನ ಹೆಂಡತಿ ನನ್ನ ತಮ್ಮಗೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಕೊಡಿಸಿ ಯಾವಾಗಲೂ ತಲೆ ತಿಂತಾ ಇದ್ಲು. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ನನ್ನ ತಮ್ಮ ಒಂದು ಕೆಲಸ ಕೊಡಿಸೋ ಯೋಗ್ಯತೆ ಇಲ್ಲ. ಪ್ರಧಾನಿ ಅಂತೆ ಪ್ರಧಾನಿ. ಸಿಪಾಯಿ ನಮ್ಮ ಮಾದ್ರೆ ಹೆಸರಿನ ಕೊತ್ವಾಲ. ಯಾರು? ಹಾ. ಆ ಯೋಗ್ಯನ, ಆ ಲುಚ್ಚನ, ಆ ಲಪ್ಪಂದನ, ಅಯ್ಯ ನಿಮ್ಮ ಹೆಂಡತಿ. ಸಿಪಾಯಿ ಮೈಯಲ್ಲಿ ಎಷ್ಟು ರಾಜವಂಶಗಳ ರಕ್ತ ಹರಿತಾ ಇದೆ ಗೊತ್ತೇನು? ಸರಿಯಾಗಿ ಕೇಳಿಸ್ಕೊ. ನಮ್ಮ ಮದ್ರೆ ಸೀನೆ ಕೊತ್ವಾಲ, ನೀನು ಆ ನಿನ್ ಬಾಸ್ ಲೋಪರ ಹವಾಲ್ದಾರ ಇಬ್ರು ಅವ್ನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಬಾಲ ಅಲ್ಲಾಡ್ಸಿದ್ರು ಬಾಲ ಕಟ್ ಮಾಡುದು ವಶ. ಈಗ ಆ ಹವಾಲ್ದಾರ ಕರ್ಕೊಂಡು ಹೋಗಿ ಕೊತ್ವಾಲ್ ನಂತಿನ ಹತ್ರಗೆ ತಯಾರು ಮಾಡು. ನಾನು ಮನೇಲಿ ಮುದ್ರೆ ತಿಕ್ಬಿಟ್ಟು ಬರ್ತೀನಿ. ಹೋಗು. ಮನೆಯಲ್ಲಿ ಮುಸೆ ತೆಗ್ಬಿಟ್ಟು ಬರ್ತೀನಿ. ಅಲ್ಲ ಈಗೇನು ಎಡವಟ್ಟ ಆಗುತ್ತಲ್ಲ ಅಂತೀನಿ. ಈ ನನ್ನ ಮಗ ಪ್ರಧಾನಿ ಕಡೆಯಿಂದ ನಮ್ಮ ಹವಾಲ್ದಾರರಿಗೆ ಚಂಪ್ ಸಿಕ್ತಲ್ಲ. ಈ ನಮ್ಮ ಹವಾಲ್ದಾರನು 2 ವರ್ಷದಿಂದ ಮೈನಾವತಿಗೆ ಮದುವೆ ಆಗ್ತೀನಿ ಕೊತ್ವಾಲ ಕೂದಲೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟ. ಈಗ ಮೊದಲು ಈ ಸುದ್ದಿನ ಕೊಟ್ಟು ಅವನಿಗೆ ತಿಳಿಸ್ಬೇಕು. ಈ ಹವಾಲ್ದಾರ ಎಲ್ಲಿ ಸಿಗ್ತಾನೆ?
ಇನ್ನೇ ಸಿಗ್ತದೆ. ಕತ್ತೆ ಎಲ್ಲಪ್ಪ ಅಂದ್ರೆ ಮೋಟ್ಕೊಳೈತೆ ನಮ್ಮ ಹವಾಲ್ದಾರ ಮೈನಾವತಿ ಮನೆ ಒಳಗೆ. ಸತನಪ ಕೊತ್ವಾಲ ಹೆಂಗೈತೆ ನೋಡೋ ಶಿವಲೀಲ. ಸತನಪ ಕೊತ್ವಾಲ ಹೆಂಗೈತೆ ನೋಡೋ ಶಿವಲೀಲ. ಹೆಂಗೈತೆ ನೋಡೋ ಶಿವಲೀಲ. ಹೆಂಗೈತೆ ನೋಡೋ ಶಿವಲೀಲ. ಯಾರಾದ್ರೂ ಹಾಡು ಹೇಳೋದು ಕರ್ಕೊಂಡು ಹೋಗ್ಬೇಕು. ಹಂಗೆಲ್ಲ ಆಗಲ್ಲ, ಅವರೆಲ್ಲ ಇಲ್ಲಿ ಬರಲ್ಲ. ಆಗ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಹಾಡ್ ಕೇಳಕ್ ಹೋಗ್ಬೇಕ್ರಿ. ಇವತ್ತು ಒಂದಿನ ಹೋಗಿ ದಿನ ಹೋಗ್ತಾ ಇರ್ತೀರಾ. ಆದ್ರೆ ಹೋಗಿದ್ರೆ ಮಧ್ಯರಾತ್ರಿ ಗೊತ್ತಿರೋದಿಲ್ಲ. ನನಗೆ ಭಯ ಆಗುತ್ತೆ, ನನಗೆ ಭಯ ಆಗುತ್ತೆ. ಒತ್ತುವಾಗ ಹೆಂಗ್ಕೊಂಡ್ರಿ ನೋಡ್ರಿ, ಮಧ್ಯರಾತ್ರಿ ಹೋದ್ರೆ ನಿಮ್ಗೆ ಏನ್ ಲಾಭ? ಏನು ಒಂದು ಗಲಾಟೆ ಇರಲ್ಲ, ಜನ ಇರಲ್ಲ, ನಿಶ್ಶಬ್ದವಾಗಿರುತ್ತೆ, ಹಾಗೆ ಚೆನ್ನಾಗಿ ಕೇಳ್ಬೋದು. ಎರಡನೇದು ಮಾನ ಮರ್ಯಾದೆ ಉಳಿಯುತ್ತೆ ಏನಾಗುತ್ತೆ. ಹೌದಲ್ವಾ? ಆದ್ರೆ ನಂಗೆ ಈ ಯಾವ ಹಾಡುಗಾರ್ತಿನೂ ಕೂಡ ನನಗೆ ಪರಿಚಯ ಇಲ್ಲ. ಜೊತೆಗೆ ಅವರು ವಿಳಾಸನು ಕೂಡ ನನಗೆ ಗೊತ್ತಿಲ್ವಲ್ಲ. ನಿಮ್ಗೆ ಹೆಂಗ್ ಗೊತ್ತಾ? ಜೀವನ ಎಲ್ಲ ದನ ಕಾಯ್ತಿದ್ದಿ, ಸಗಣಿ ಬರ್ತಿ ಏನಂತೆ? ನನಗೆ ಗೊತ್ತು. ನಿಮ್ಗೆ ಗೊತ್ತು? ನಮ್ ಕೆಲಸನೇ ಅದಲ್ವಾ, ನಮ್ ಸಂಬಳ ತಗೊಳ್ಳೋದೇ ಇರುತ್ತೆ. ಓ, ನೀವು ಸಂಬಳ ತಗೊಳ್ಳೋದು ಅದಕ್ಕೇನೇನಾ? ಹಂಗಲ್ಲ ನನಗೆ, ನಾವು ಹೇಳಿ ಕೇಳಿ ಊಟ ಆಯ್ತು ಕೆಲಸ. ಅವ್ರ ಮನೆ ಹತ್ರಕ್ಕೆ ಹೋಗೋದು ಹೆಂಗೆ? ಏನಿಲ್ಲ, ಸೀದಾ ಹೋಗಿ ಒತ್ತಿ ಎಲ್ಲ ಕಾಲಿಂದಲ್ರಿ. ಆಯ್ತಾಯ್ತು. ಆಮೇಲೆ ಪ್ರೀತಿಯಿಂದ ಮನೇಲಿ ಯಾರಿದ್ದೀರಿ ಅಂತ ಕೇಳಿ. ಆಯ್ತು ಕೇಳಿ. ಕೇಳಿದ್ರೆ ದೇವರೇ ಮಾತಿಗೆ ಪ್ರೀತಿಯಿಂದ ಕೇಳಿ. ಈಗಿಂತ ಕೇಳ್ತೀನಿ. ಈಗಿಂತಾನೆ ಕೇಳಿ. ಮನೇಲಿ ಯಾರಿದ್ದೀರಿ ಈಗ ಸ್ವಲ್ಪ ಪರವಾಗಿಲ್ಲ. ಆಗ ಮೈನಾ ಬೇಕಾಗುತ್ತೆ. ನೀವು ಒಳಗಡೆ ಹೋಗಿ ಹೋಗ್ಬಿಟ್ಟು, ಓ ನನ್ನ ಮನದ ರಾಣಿ, ಓ ನನ್ನ ಮನದ ರಾಣಿ, ಕೇಳಲು ನಿನ್ನ ಸುಂದರ ವಾಣಿ, ಕೇಳಲು ನಿನ್ನ ಸುಂದರ ವಾಣಿ. ಮನೇಲಿ ಯಾರು ಇದ್ದೀರಾ? ಬನ್ನಿ, ಒಳಗ್ ಬನ್ನಿ, ಕೂಡ್ ಬನ್ನಿ. ನಿನ್ನ ಸುಂದರವಾದ ಮುಖದ ಇಂದಿರವನ್ನು ನೋಡಲು ನಾನು ಚಂದಿರನಂತೆ ಓಡೋಡಿ ಬಂದು ಪರಿತಪಿಸುತ್ತಿದ್ದೇನೆ. ಓಸಿ ಮಾರಿ ತೋರ್ಸೆ, ಹಂಗೆಲ್ಲ ನಾಚ್ಕೋಬಾರ್ದು. ಇಲ್ಲಿ ನೋಡು, ಇಲ್ಲಿ ನೋಡು ಅಂತೀನಿ. ಇಲ್ಲಿ ನೋಡೆ ನೋಡ್. ಅಯ್ಯೋ ಸ್ವಾಮಿ, ಬಾಬಾ ಏನಾಯ್ತು? ಅಯ್ಯೋ ಕಣ್ಬಿಟ್ಟು ನೋಡಿದಣಿ. ನಾನು ಎಲ್ಲಿದ್ದೀನಿ? ಮೈನಾವತಿ ಮನೇಲಿ. ಇದು ದೆವ್ವದ ಮನೆನಾ?
ಚಂದ್ರ ಮುಖಗಳೆಲ್ಲ ಬದಲಾಗ್ತಾ ಇದೆ. ಇಲ್ಲ ರೀ, ಅದು ಕಾಮ್ಯ, ನನ್ನ ಅಸಿಸ್ಟೆಂಟ್. ಅಂದ್ರೆ ನೀನು ಮೈನಾವತಿನ? ಹೌದು, ಹೇಗೆ ಗೊತ್ತಾಯ್ತು? ಹೇಳು ಹೇಳು ಹೇಳು. ಮುಂಜಾನೆ ಬೆಳಕಾಯಿತು, ನನ್ನ ಬಾಳ್ಯಾಕೆ ಕತ್ತಲಾಯಿತು, ಬಾಳಾಗಿ ಸುಂದರ ಚಿತ್ರ ತಾಳು ಬರತಾಳೆ ಚಿಗುರಿನ ಚೈತ್ರ, ಬದುಕಿನಾಟದ ಉಸಿರು ನಿಂತೈತೆ ಹಿಡಿಬ್ಯಾಡು ಬಿಗಿಯಾಗಿ ಸೂತ್ರ, ನೀ ಹಿಡಿಬ್ಯಾಡು ಬಿಗಿಯಾಗಿ ಸೂತ್ರ. ಮುಂಜಾನೆ ಬೆಳಕಾಯಿತು, ನನ್ನ ಬಾಳ್ಯಾಗೆ ಕತ್ತಲಾಯಿತು, ಮುಂಜಾನೆ ಬೆಳಕಾಯಿತು, ನನ್ನ ಬಾಳ್ಯಾಗೆ ಕತ್ತಲಾಯಿತು. ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು, ಓ ಹೊಸದಾಗಿತ್ತು. ಹಾಡು ಚೆನ್ನಾಗಿತ್ತಾ? ಹಾಡು ಅಲ್ಲೊಂದು ನಾನೇ ಮಾಡಲಿ. ನಾನಿದ್ದೀನಲ್ಲ ಸ್ವಾಮಿ. ಸ್ವಾಮಿಗೆ ಏನ್ ಮಾಡೋದು? ಯಾಕೆ ಮೈನಾ ಅಂತಾಳಲ್ಲ? ಮೈನ ವಿಚಾರ ಬೇರೆ, ನಿನ್ ವಿಚಾರ ಬೇರೆ. ಅವಳ ಹತ್ರ ಅಂಥದ್ದೇನು ಸ್ಪೆಷಲ್ ಇರೋದು? ನನಗೇನು ಸುಂದರವಾದ ಕಣ್ಗಳಿಲ್ವಾ? ಉದ್ದಾದ ಮೂಗಿಲ್ವಾ? ಹಚ್ಚಂತ ಪಪ್ಪಿ ಕೊಡಕ್ಕೆ ಎಣ್ಣೆ ಇಲ್ವಾ? ನಿನ್ನ ಹತ್ರ ಏನಿಲ್ಲ ಅಂತ ಹೇಗೆ ಹೇಳಿದ್ದಾನು ನೋಡ. ಮೈನನ್ ಕಟ್ಬೇಕು, ಅವನ್ ಎತ್ತಾಕ್ತೀನಿ. ಒಂದು ಉದ್ದ ಚಟ್ಟಿ ಹೊಲಿಸಿ ಕೈನಲ್ಲಿ ಚೆಕ್ ಕೊಡ್ಲಿಲ್ಲ, ನನ್ನ ಹೆಸರೇ ಅದು. ಹೆಂಗೆ 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 ಅದು ಹಿಂಗೆ 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 ಮೈನ ಅನ್ನೋ ಗಾಣ ಹಾಕಿದೀನಿ. ಒಂದ್ಸತಿ ಆ ಗಾಣಕ್ಕೆ ಮೀನ್ ಬೀಳಿ, ಆಮೇಲೆ ನೋಡ ಆಟ. ಆ ಮೀನು ನಿಮ್ಗಾಳೇನು ಬಿಟ್ರೆ ದಾರ ನನ್ನ ಕೈನಲ್ಲಿ ಇದೆಯಲ್ಲ. ಅಯ್ಯೋ ಬಿಡ್ರಿ, ನೀವು ಇದನ್ನ ಹೇಳ್ತಾನೆ ಇದ್ದೀರಾ. ಆ ಮೀನು ಅದು ಅದ್ರ ಜೊತೆ ಆಟ ಆಡ್ತಾನೇ ಇದೆ, ನೀವು ದಾರ ಹಿಡ್ಕೊಂಡು ದೊಡ್ಡದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇದ್ದೀರಾ. ನಾವು ಕೈನಲ್ಲಿ ಇಂಥ ವಸ್ತು ಕಳ್ತನ ಮಾಡಿಸ್ತೀನಿ, ಇಂಥ ವಸ್ತು ಕಳ್ತನ ಮಾಡಿಸ್ತೀನಿ, ಮಹಾರಾಜರಿಗೆ ಚಕ್ ಅಂತ ಗೊತ್ತಾಗುತ್ತೆ. ಇಂಥ ವಸ್ತು ಎಂತ ವಸ್ತು? ಹುಡುಕ್ರ ಹಾ, ಮಹಾರಾಜರ ಪಂಚಕಂದ್ರೆ ಹಾ. ಪಂಚ ಏನ್ ಪಂಚ ಕಟ್ಬಿಟ್ರೆ ಹಂಗೆ ಓಡಾಡ್ಬಿಡ್ತಾರ ಸುಷ್ಮಿ ಪಂಚ. ಏನ್ ಅವ್ರ ಹತ್ರ ಒಂದೇನ? ಹಂಗೆ ನೋಡಿದ್ರೆ ಈ ಪಂಚನೂ ಅವ್ರದೇ. ಹಾ, ಇದು ಇದು ಅವ್ರದ್ದೇ. ಏ ಹುಡುಕ್ರ ಹಾ, ನನಗೆ ಗೊತ್ತಾಯ್ತು. ಮಹಾರಾಜರ ಆಸ್ತಿ ಕದ್ಬಿಟ್ರೆ ಹೋಗ್ರಿ ಹೋಗ್ರಿ, ಹಾಸಿಗೆ ಅಂತ ಹಾಸಿಗೆ, ಆ ಹಾಸಿಗೆ ಕದ್ರೆ ಆ ಆಳು ಇನ್ನೊಂದು ಹಾಸಿಗೆ ತಂದಾಗ್ತದೆ. ಮಹಾರಾಜರಿಗೆ ಹಾಸಿಗೆ ಕದ್ದಿದ್ದೇ ಗೊತ್ತಾಗೋದಿಲ್ಲ. ಹೌದಾ? ಹುಡುಕ್ರ ಹಾ. ಮಹಾರಾಜರ ಸೊಳ್ಳೆ ಬರ್ಬೇಕಾದ್ರೆ ಒಳ್ಳೆ ಬರ್ದೆ ಮೈನಾ. ಮಹಾರಾಜರು ಸೊಳ್ಳೆ ಬರ್ಬೇಕಂದ್ರೆ ಊರಲ್ಲಿರೋ ಸೊಳ್ಳೆಗಳೆಲ್ಲ ಅರಮನೆಗೆ ನುಗ್ಗಿ ಮಹಾರಾಜರಿಗೆ ಕೈಗೆ ಕಾಲ್ಗೆ ಮುಖಕ್ಕೆ ಎಲ್ಲಾ ಕಡೆ ಕಚ್ಚಾಕ್ಬಿಡುತ್ತೆ. ಆಗ ಸೊಳ್ಳೆ ಬರ್ದೆ ಕಳ್ತನ ಆಗಿರೋದು ಗೊತ್ತಾಗ್ಬಿಡುತ್ತೆ. ಆಗ ರಾಜರು ಕಳ್ಳನ್ನ ಹಿಡಿಸ್ಬಿಡ್ತಾರೆ. ಆವ ಮೈನಾ ಆವ. ನಿಮ್ಮಂತ ದಡ್ಡ ನನ್ನ ಮಕ್ಕಳು ನಾನು ನೋಡೇ. ಅಲ್ಲ, ಸೊಳ್ಳೆ ಇವಾಗ ಅರಮನೆಲ್ಲ ಕಚ್ಚೋದು, ಅದು ಸೇವೆ ಏನಿದ್ರು ಸ್ಟಂಪ್ಗಳನ್ನು ಮಾತ್ರ. ಅದು ಬಡವರ ಅಂತ ಮಾತ್ರ ಹೀರೋದು. ಯಾಕೆ ನಮ್ಮ ಸಮಾಜವಾದಿ ನಾಯಕರು ನೋಡಿಲ್ವಾ? ಹುಡುಕ್ರ ಹಾ. ಮಹಾರಾಜರ ಪ್ರಭು. ಮತ್ತೆ ಮಂಚ ಹೆಂಗ್ ಸಿಗುತ್ತೆ ಪ್ರಭು? ಇನ್ನೊಂದು ಮಂಚಕ್ಕೆ ಆರ್ಡರ್ ಮಾಡ್ಬಿಟ್ರೆ ಹಂಗಾದ್ರೆ ಅದ್ರ ಬಗ್ಗೆ ನಾವೇ ಚಿಂತೆ ಮಾಡ್ಬೇಕು. ಪ್ರಧಾನಿಗಳೇ, ಪ್ರಭು ನನಗೆ ಇನ್ನೊಂದು ಮಂಚದ ಆರ್ಡರ್ ಮಾಡು. ಗೊತ್ತಲ್ಲ, ಹೊಸ ಮಂಚಕ್ಕೆ ಆರ್ಡರ್.
ಹೌದಲ್ಲ ಒಂದು ಮಂಚಕ್ಕೆ ಆರ್ಡರ್ ಕೊಡು ಸಿಪಾಯಿ ಹೊಸ ಮಂಚ ಮಂಚ ನೀವೆಲ್ಲ ಹೊರಡು ಸಭೆ ಮುಗೀತು ಅಪ್ಪಣೆ ಪ್ರಭು. ನಡೆ. ಮಂಚ ಎಲ್ಲೋ ಇತ್ತು ಮಂಚ ಎಲ್ಲೋ ಇತ್ತು ಮಂಚ ಎಲ್ಲೋ ನಡಿ. ಏನು ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಕೆಲಸ ಇತ್ತು ಏನು ನಿನ್ನ ಹತ್ರ ನಮಗೆ ಪ್ರೈವೇಟ್ ಸಾಮಾನ್ಯ ಪ್ರಜೆ ಹತ್ರ ರಾಜರಾದ ನಮಗೆ ಪ್ರೈವೇಟ್ ಕೆಲಸ ಇವರು ದೊಡ್ಡ ಮರ ಆರ್ಡಿನರಿ ಮರ ಮಣ್ಣನ್ನು ಮಾಡ್ತಾರೆ ಏನಾಗುತ್ತೆ? ಇದ್ದೋಗುತ್ತೆ ದೇಶದ ನಾಯಕ ಸಾಮಾನ್ಯ ಪ್ರಜೆಗಳು ಮಾಡ್ತಾರೆ ಏನಾಗ್ತಾನೆ? ಕೂಟೋಗ್ತಾನೆ ಪ್ರಜೆ ಅಲ್ಲ ನಾಯಕ. ಏನ್ ಹೊಗಳ್ಬೇಕು ಅಂತಿದ್ದಿ ಸರಿ, ನಾನು ಏನ್ ಹೇಳ್ತಾ ಇದ್ದಂದ್ರೆ ಸಾಮಾನ್ಯ ಪ್ರಜೆಗಳನ್ನ ಮರಿಬೇಡಿ. ನಿಮ್ಮ ವಸ್ತು ಕರ್ತನ ಆಗಿದೆಯಲ್ಲ ಅದು ಬೇಲಿನೇ ಎದ್ದು ಬಲ ಮೈಲಿಕತೆ. ಮೇಲಿನೇ ದುಹಲಮೆಯೋದು ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ. ಯಾಕೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್. ನಿನ್ನ ನಾನು ಏನ್ ಹಾಕ್ಸ್ತೇನೆ ಹಿಂಗೆಲ್ಲ ಸರಿ, ಕೋಪ ಮಾಡ್ಕೋಬೇಡಿ. ನಿಮ್ಮ ಮಂಚ ಕರ್ತನ ಆಗಿದ್ದು ಅದನ್ನ ಕರ್ತನ ಮಾಡಿದ್ರೆ ಕೊತ್ವಲ್ಲ. ಕುತ್ವಾಲ ಸಾಕ್ಷಿ ಸಾಕ್ಷಿ ಇವರು ಸತ್ಯಕ್ಕೂ ಸುಳ್ಳಿಗೂ ನಾಲ್ಕೇ ಆಗಿಲ್ಲ. ಸತ್ಯ ಸತ್ಯ ಕಣ್ಣಿಂದ ನೋಡಿದ ಸತ್ಯ, ಕಿವಿಯಿಂದ ಕೇಳಿದ ಸುಳ್ಳು. ಆ ಕರ್ತನ ಆಗಿರೋದನ್ನ ನಾನು ಕಣ್ಣಿಂದ ನೋಡಿದ್ದೀನಿ. ಮತ್ತೆ ನಡಿ, ನೀವ್ ಹೇಳೋ ಮಾತು ಇದು ಗ್ಯಾರಂಟಿ ಸತ್ಯ ಇದೆ. ಅಕಸ್ಮಾತ್ ನಾನು ಹೇಳೋದು ಸತ್ಯ ಸುಳ್ಳಾಗುತ್ತೆ ಏನ್ ಗೊತ್ತಾ? ನಿಮ್ಮ ಕತ್ತಿ ಇದೆಯಲ್ಲ, ನಿಮ್ಮ ಕತ್ತಿ ನನ್ನ ನೆತ್ತಿ. ಕತ್ತಿ ನೆತ್ತಿ ಏನ್ 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 ಬಗ್ತಾ ಇದೀಯಾ ಅಂದ್ರೆ ದನಿ, ನಾನು ಹೇಳೋ ಸುಳ್ಳಾದ್ರೆ ನಾನು ಕತ್ತಿ ತಗೊಂಡು ನಿಮ್ಮ ಎತ್ತಿ ಮೇಲೆ ಹೊಡೋದು. ಬೇಕಾ ಅಲ್ಲ ದನಿ, ನಿನ್ನ ಎತ್ತಿ ಮೇಲೆ ನಾನು ಕತ್ತಿ ತಗೊಂಡು ಹೊಡಿತೀನಿ. ಯಾರಲ್ಲಿ ಹತ್ತಿ ದನಿ, ನಾನು ಹೇಳೋ ಸುಳ್ಳಾದ್ರೆ ನನ್ನ ಕತ್ತಿ ನಿಮ್ಮ ನೆತ್ತಿ. ಬೇಡ 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 ನೀನು ಆಗಬೇಡ. ನಾಳೆ ಆ ಭೂತ್ ಬಂಗ್ಲೆಗೆ ನಾನೇ ಬರ್ತೀನಿ.